ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಯಶು. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ನಾನು ಯುಗಾದಿ ಹಬ್ಬ ಸೊ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ, ಸೊ ಇವಾಗ ರಘು ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ಪೂಜೆ ಎಲ್ಲ ನಾವು ಮಾಡಾದ್ಮೇಲೆ ಈಗ ಅವ್ರು ಮಾಡ್ತಾಯಿದ್ರು. ಸೊ ಇವಾಗ ಪೂಜೆ ಎಲ್ಲ ಮಾಡಾದ್ಮೇಲೆ ಬಿಸಿ ಬಿಸಿಯಾಗಿ ಸ್ಪೆಷಲ್ ಬಿಸಿಬೇಳೆ ಭಾತನ್ನ ಮಾಡಿದ್ವಿ. ಇವಾಗ ಬಿಸಿಬೇಳೆ ಭಾತೆಲ್ಲ ತಿಂದು ಇವಾಗ ನನ್ನ ಮಗಳು ಊಟ ಮಾಡ್ತಿರಲಿಲ್ಲ, ಅದಕ್ಕೋಸ್ಕರ ಅವಳಿಗೆ ಈಗ ರಘು ಊಟ ಮಾಡಿಸ್ತಾಯಿದ್ರು. ಹಠ ಮಾಡ್ತಾಯಿದ್ರು ಬೇಡ ಬೇಡ ಅಂತ. ನಮ್ಮ ಅತ್ತೆ ಅಷ್ಟರಲ್ಲಿ ಚಕ್ಲಿಗೆ ವಡೆಗೆ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ನನ್ನ ಮಗನಿಗೆ ಹಿಟ್ಟು ತಿನ್ನಿಸಿಲ್ಲ, ಅದಕ್ಕೋಸ್ಕರ ಇವಾಗ ಹಿಟ್ಟು ತಿನ್ಸೋಣ ಅಂತ ಹಿಟ್ಟು ರೆಡಿ ಮಾಡ್ತಾಯಿದ್ದೆ. ಬೆಳಗ್ಗೆಯಿಂದ ಏನೂ ತಿನ್ನಿಸಿರಲಿಲ್ಲ, ಬರೀ ಪೂಜೆ ಅದು ಇದು ಆಗೇ ಹೋಯಿತು. ಇವಾಗ ಹಿಟ್ಟು ತಿನ್ನಿಸಿ ಬರೋಷ್ಟರಲ್ಲಿ ನಮ್ಮ ಅತ್ತೆ ಚಕ್ಲಿಗೆ ಎಲ್ಲ ಒತ್ತಿ ಹಾಗೆ ವಡೆಗೆ ಎಲ್ಲ ಹೆಚ್ಕೊಂಡಿದ್ರು. ನನಗೆ ಈ ಚಕ್ಲಿ ವಡೆ ಎಲ್ಲ ಮಾಡೋಕ್ಕೆ ಬರೋಲ್ಲ, ಎಲ್ಲ ನಮ್ಮ ಅತ್ತೆನೇ ಮಾಡ್ತಿರೋದು. ಆಲ್ರೆಡಿ ಸ್ವಲ್ಪ ಬೇಯಿಸಿದ್ರು ನಮ್ಮ ಬರೋಷ್ಟರಲ್ಲಿ. ಆಮೇಲೆ ನಾವು ನಿಧಾನಕ್ಕೆ ಹೋಗಿ ಒತ್ತಿ ಒಬ್ರ ಕೈಗೆ ಒತ್ತಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಒಬ್ಬರು ಒತ್ತೋದು ಒಬ್ಬರು ಬೇಯಿಸೋದು ಮಾಡ್ತಾಯಿದ್ವಿ. ಚಕ್ಲಿ ವಡೆ ಎಲ್ಲ ಇವಾಗ ನಿಧಾನಕ್ಕೆ ಮಾಡ್ತಾಯಿದ್ವಿ, ಪಾಪನ್ನೆಲ್ಲ ಮನಸಿ. ಸೊ ಇದು ಯಾವ ನನಗೆಲ್ಲ ಮಾಡೋಕ್ಕೆ ಬರಲ್ಲ, ಎಲ್ಲ ಮಾಡಿರೋದು ನಮ್ಮತ್ತೆ. ಮನೇಲಿ ಹಬ್ಬದ ವಾತಾವರಣ ಇವೆಲ್ಲ ಮಾಡೋದು ತುಂಬಾ ಖುಷಿಯಾಗುತ್ತೆ, ಚೆನ್ನಾಗಿರುತ್ತೆ, ಒಂಥರ ಟೈಮ್ ಪಾಸು. ಮನೆಗಳಲ್ಲಿ ಈ ಥರ ಚೆನ್ನಾಗಿ ಹಬ್ಬಗಳನ್ನೆಲ್ಲ ನಾವು ಮಾಡ್ತಾಯಿರಬೇಕು. ಸೊ ನಾನು ಇವಾಗ ಚಕ್ಲಿ ತಗೊಂಡು ಎಲ್ಲ ಓದ್ತಾಯಿತ್ತು. ಸೊ ಇವಾಗ ಒಬ್ಬರೇ ಒತ್ತಿ ಒಬ್ಬರೇ ಬೇಯಿಸೋಷ್ಟರಲ್ಲಿ ತುಂಬ ಕಷ್ಟ ಆಗೋಗುತ್ತೆ, ಅದಕ್ಕೋಸ್ಕರ ನಾನು ಈಗ ಒತ್ಕೊಡ್ತಾಯಿದ್ದೆ. ಬೇಗ ಬೇಗ ಒತ್ತಿ ಈಗ ವೆರೈಟಿಯಾಗಿ ಅಡುಗೆ ಮಾಡಬೇಕು ಹಬ್ಬಕ್ಕೆ. ಈ ಹಬ್ಬಕ್ಕೆ ಜಾಸ್ತಿ ಪುಳಿಯೋಗರೆನೇ, ಮೊಸರನ್ನ, ಹಾಗೆ ಹೆಸರು ಬೇಳೆ, ಅನ್ನ ಸಾಂಬಾರು, ಬೇಳೆ ಒಬ್ಬಟ್ಟು ಮಾಡ್ತಾರಲ್ವ, ಅದನ್ನೆಲ್ಲ ಇವಾಗ ಮಾಡಬೇಕು. ಸೊ ಇವಾಗೆಲ್ಲ ಇದೆಲ್ಲ ಆದಮೇಲೆ ಇವಾಗ ಎಲ್ಲ ಮುಗಿಸ್ಕೊಂಡು ಬೇಗ ಎಲ್ಲ ಚಕ್ಲಿ ಒತ್ತಿ, ಸೊ ಇವಾಗ ರಾತ್ರಿಗೆ ಶನೇಶ್ವರ ಜಾತ್ರೆ ಮಹೋತ್ಸವ ಇದೆ. ಸೊ ಅದನ್ನು ನೋಡೋಕ್ಕೆ ಹೋಗಬೇಕಿತ್ತು. ಸೊ ಅದಕ್ಕೆ ಎಲ್ಲ ಬೇಗ ತಯಾರಿ ಮಾಡ್ಕೋತಾ ಇದ್ವಿ. ಸೊ ಇವಾಗ ಇನ್ನೇನು ಚಕ್ಲಿ ಎಲ್ಲ ಒತ್ತಿ ಬೇಯಿಸಿ ಎಲ್ಲ ಮುಗಿತಾ ಬಂತು. ನೆಕ್ಸ್ಟ್ ಈಗ ವಡೆಗೆ ಮಿತ್ಕೋತಾ ಇದ್ವಿ. ವಡೆಗೆ ಏನೂ ಹಾಕಿಲ್ಲ, ಕಡಲೆಬೇಳೆನ ನೆನೆಸಿಟ್ಕೊಂಡು ಅದಕ್ಕೆ ರುಬ್ಕೋಬೇಕು. ಕಡಲೆಬೇಳೆ, ಹಸಿಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗ, ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂಚೂರು ಕರಿಬೇವನ್ನ ಸಣ್ಣದಾಗಿ ಹೆಚ್ಕೊಂಡಿರ್ತಾರೆ. ಕ್ಲೀನಾಗಿ ಉಪ್ಪಾಕಿ ಮಿಕ್ಸ್ ಮಾಡಿಕೊಂಡು ಈ ಥರ ತಟ್ಬಿಟ್ಟು ಎಣ್ಣೆ ಒಳಗೆ ಬಿಟ್ಟರೆ ಬಿಸಿ ಬಿಸಿಯಾದ ವಡೆ, ಮಸಾಲೆ ವಡೆ ಥರ ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇವಾಗೆಲ್ಲ ವಡೆ ಒತ್ತಿ ಇಷ್ಟೆಲ್ಲ ಹಬ್ಬಕ್ಕೆ ಐಟಮ್ ಮಾಡಿದ್ದೀನಿ. ಪುಳಿಯೋಗರೆ, ಒಬ್ಬಟ್ಟು, ಹೆಸರು ಬೇಳೆ, ಮೊಸರನ್ನ, ಪಾಯಸ, ಚಕ್ಲಿ, ವಡೆ, ಬೇಳೆ ಸಾರು, ಅನ್ನ ಸಾಂಬಾರೆಲ್ಲ ಮಾಡಿ ಸೊ ಇವಾಗ ದೇವರಿಗೆ ನೈವೇದ್ಯ ಇಕ್ಕಿ ಈಗ ನಾವು ಊಟ ಮಾಡ್ತಾಯಿದ್ವಿ. ತುಂಬಾ ಚೆನ್ನಾಗಿತ್ತು. ಈಗ ಹಬ್ಬದಲ್ಲಿ ಈ ಥರ ಊಟ ಮಾಡೋದಂದರೆ ತುಂಬಾ ಖುಷಿಯಾಗುತ್ತೆ. ಸೊ ಇವಾಗ ಸ್ವಲ್ಪ ಹೊತ್ತು ಅಪ್ಪ ಮಗ ಹೊರಗಡೆ ಆಟ ಆಡ್ತಾಯಿದ್ರು. ಹಂಗೆ ಇವತ್ತು ಹಾಸನಲ್ಲಿ ಶನೇಶ್ವರ ಜಾತ್ರೆ ಮಹೋತ್ಸವ ಇತ್ತು. ಸೊ ಹಾಗೆ ದೇವರೆಲ್ಲ ತಗೊಂಡು ಹೋಗ್ತಾಯಿದ್ರು ನಮ್ಮ ಮನೆ ಹತ್ರ, ಅದಕ್ಕೆ ನೋಡೋಕ್ಕೆ ಅಂತ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ದೇವ್ರುಗಳು. ಸೊ ಇದು ನಾಳೆದು ಕಂಟಿನ್ಯೂಷನ್ ಬ್ಲಾಗು. ಸೊ ಇಲ್ಲಿ ಉದ್ಭವ ಗಣಪತಿ ಹತ್ರ ಪ್ರಸಾದ ಹಾಗೆ ದೇವರೆಲ್ಲ ಕರೆಸಿ ಕೆಣ್ಕೊಂಡು ಹಾಕಿದ್ರು. ಸೊ ಅದನ್ನು ನೋಡೋಣ ಅಂತ ಬಂದ್ವಿ. ತುಂಬಾ ಚೆನ್ನಾಗಿ ಮಾಡಿದರು. ಸೊ ನೋಡ್ತಾ ಇದ್ದೀರಲ್ಲ, ಇದೇ ಉದ್ಭವ ಗಣಪತಿ. ತುಂಬ ಅಲಂಕಾರ ಮಾಡಿದ್ದಾರೆ. ಎಲ್ಲರಿಗೂ ಪೂಜೆ ತುಂಬ ಅಲಂಕಾರ. ಸೊ ನೋಡ್ತಾ ಇದ್ದೀರಲ್ಲ, ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಈಗ ಅದೆಲ್ಲ ಮುಗಿಸ್ಕೊಂಡು ಇವಾಗ ಚಾಮದೇವರು ಹಾಗೆ ಅದೆಲ್ಲ ಎಷ್ಟು ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಇದೆಲ್ಲ ಮುಗಿಸ್ಕೊಂಡು ದೇವರೆಲ್ಲ ಕುಣಿತಾ ಇತ್ತು. ಸೊ ಅದೆಲ್ಲ ನೋಡಿಕೊಂಡು ಹಾಗೆ ಸೈಡಲ್ಲಿ ಸ್ವಲ್ಪ ಪ್ರಸಾದ ಕೊಡ್ತಾಯಿದ್ರು. ಅದೆಲ್ಲ ತಿಳ್ಕೊಂಡು ಸೊ ನೋಡ್ಕೊಂಡು ತುಂಬ ಚೆನ್ನಾಗಿದೆ. ವರ್ಷಕ್ಕೊಂದ್ಸಲ ಈ ಥರ ಯುಗಾದಿ ಹಬ್ಬದ ದಿವಸ ನಮ್ಮ
ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.